ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಪೋರ್ಟ್ಸ್ ಡೇದು ಸೆಕೆಂಡ್ ಡೇ ಇತ್ತು. ಎಲ್ಲರೂ ಮತ್ತೆ ರಾಜೀವ್ ಹತ್ರನೇ RITಗೆ ಹೋಗೋಕ್ಕೆ ಅಂತ ಬಸ್ಸಿಗೋಸ್ಕರ ನಿಂತ್ಕೊಂಡು ಕಾಯ್ತಿದ್ವಿ. ಆ ಬಸ್ ಬಂದ ತಕ್ಷಣ ನಾವು ಹೊರಟ್ವಿ ಮತ್ತೆ RITಗೆ ಹೋಗೋಕ್ಕೆ. ಕಾಯ್ತೀವಿ. ಬಸ್ ಬಂದಮೇಲೆ RITಗೆ ಹೋಗ್ಬಿಟ್ಟು ನಿಮಗೆ ಸ್ಪೋರ್ಟ್ಸ್ ಏನೇನಾಗುತ್ತೆ ಅಂತ ತೋರಿಸ್ತೀವಿ. RIT ರೀಚ್ ಆಗಾಯಿತು. ಮುಂದೆ ಯಾವ್ಯಾವ ಸ್ಪೋರ್ಟ್ಸ್ ಆಗ್ತವೆ ತೋರಿಸ್ತೀನಿ ಬನ್ನಿ. ನಮ್ಮ ಫ್ರೆಂಡ್ಸ್ ಹುಡುಕ್ತಿದ್ದೀವಿ. ನಮ್ಮ ಫ್ರೆಂಡ್ಸ್ ಯಾರೂ ಸಿಗ್ತಾಯಿಲ್ಲ. ಹುಡ್ಕೊಂಡು ಹೋಗೋಣ ಬನ್ನಿ. ಸಿಕ್ಕಿದ್ಲು. ಹಾಯ್ ಹಾಯ್. ಆ ಕಡೆ ಹೋಗೋಣ. ಜಿವೆಲ್ಲು ಜಿವೆಲ್ ಅಲ್ಲ, ಅದು ಜಿವೆಲ್ ಅವರೇ ಮಾಡ್ತಾರೆ. ಬನ್ನಿ ರಾಜೀವ್ ಕಾಲೇಜ್ ಸುತ್ತಾಡೋಣ. ಏನ ಇಲ್ಲಿ ಇರಬೇಕು. ಇವ್ರು ನೋಡಿ, ಇವ್ರು ವಾರ್ಡನಿಂದ ತಪ್ಪಿಸ್ಕೊಂಡು ರೂಮ್ ಒಳಗೆ ಹೆಂಗೆ ಹುಡುಕ್ತಿದ್ದಾರೆ ನೋಡಿ. ಇವತ್ತೆಲ್ಲರೂ ಜಲ್ದಿ ಬಂದಿದ್ದು ಕಾರಣ ಯಾರು ಟಿಫನ್ ಮಾಡ್ಕೊ ಬಂದಿರಲಿಲ್ಲ. ಅದಕ್ಕೆ ಅಲ್ಲೇ ಕ್ಯಾಂಟೀನಲ್ಲಿ ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ವು. ಯಾರೇ ರಶ್ಮಿತಾ ನಿನ್ನ ಫ್ರೆಂಡು? ಚೀಟೆ ಕಣಿ. ಸುಬ್ಬುನ ಯಾಕೆ ಬಿಟ್ಟು ಬಂದಿದ್ಯಾ? ನಾನು ಕಾಣ್ತಿಲ್ಲ. ಸುಬ್ಬು ಇವಳು ಕ್ಲಶ್ ನೋಡಿ. ಕ್ಲಶ್ ಅಂತಿದ್ದೀನಿ. ಸುಬ್ಬು ಇವಳು ಕ್ರಸ್ಸು. ಈಗೆಲ್ಲ ಊಟ ಮಾಡಕ್ಕೆ ಹೋಗ್ತಿದ್ದೀವಿ. ಊಟದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏ ಬಾ. ಅಯ್ಯೋ ಅವಳು ಇಲ್ಲ ಅಂದರೆ ಹೊಟ್ಟೆಗೆ ಇಟ್ಟೋಗಲ್ವಾ? ಇಲ್ಲ ಹೋಗಲ್ಲ. ಇವಳಿಗೆ ಹೋಗಲ್ವಂತೆ ಹೊಟ್ಟೆಗಿಟ್ಟು. ಮೇಬಿ ನಾನು ಹೇಳಾಯ್ತು ನೀನು ಹೇಳ್ಬೇಡ. ರೆಸಿಪಿ ಹೇಳ್ತಾನೆ. ಬಿಸಿಬೇಳೆ ಏನು ಕೇಳಬೇಡಿ ಇವಳು ಮಾತು. ನಾನು ಹೇಳೋದನ್ನು ಕೇಳಿ. ನಾನು ಸತ್ಯ ಹೇಳ್ತೀನಿ. ಇವಳು ಏನು ಸತ್ಯ ಹೇಳಲ್ಲ, ಬರೀ ಸುಳ್ಳು ಹೇಳೋದು. ಊಟ ಮುಗಿಸ್ಕೊಬಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಎಲ್ಲ ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿಂತಿದ್ವು. ಇಲ್ಲಿಂದ ಸೆಕೆಂಡ್ ಡೇ ಸ್ಟಾರ್ಟ್ ಆಗುತ್ತೆ. ಥ್ರೋಬಾಲ್ ಮುಗಿಸ್ಕೊಂಡು ಥ್ರೋಬಾಲಲ್ಲಿ ವಿನ್ನರ್ಸ್ ಆಗಿ ಈಗ ಮತ್ತೆ ವಾಲಿಬಾಲ್ ಆಡೋಣ ಅಂತ ಹೋಗ್ತಿದ್ದೀವಿ. ಮಜ್ಜಿಗೆ ಕೊಡ್ತಿದ್ದೀವಿ ಅಂತ ಒಂದು ಅನೌನ್ಸ್ಮೆಂಟ್ ಕೇಳಿಸ್ತು. ಅದಕ್ಕೆ ಮಜ್ಜಿಗೆ ಕುಡ್ಕೊಂಡು ನೆಕ್ಸ್ಟ್ ಕ್ರಿಕೆಟ್ ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಕುಡ್ಕೊಬರೋಕ್ಕೆ ಅಂತ ಎಲ್ಲ ಹೊರಟ್ವಿ. ಬಾಯ್ಸಿಂದು ಡಿಸ್ಕಸ್ ಥ್ರೋ ಅಲ್ವಾ? ಬಾಯ್ಸಿಂದು ಡಿಸ್ಕಸ್ ಥ್ರೋ ಇದೆ. ಬನ್ನಿ ಅವ್ರು ಡಿಸ್ಕಸ್ ಬಾಯ್ಸ್ ಇಲ್ಲ. ಈ ಡಿಸ್ಕಸ್ ಥ್ರೋ ಇದೆ. ಡಿಸ್ಕಸ್ ಥ್ರೋ ಹೆಂಗೆ ಎಸಿತಾರೆ ನೋಡಿ ತೋರಿಸ್ತೀನಿ ಬನ್ನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಥ್ರೋ ಎಸಿತಿದ್ದಾರೆ. ಯಾರು ಮರೆ ಡಿಸ್ಕಸ್ ಥ್ರೋ ಮುಗ್ದಾದ್ಮೇಲೆ ಕ್ರಿಕೆಟ್ ಸ್ಟಾರ್ಟ್ ಆಯಿತು. ಎಲ್ಲರೂ ಅಲ್ಲೇ ಕೂತ್ಕೊಂಡು ಕ್ರಿಕೆಟ್ ಎಂಜಾಯ್ ಮಾಡ್ತಿದ್ವಿ. ಕ್ರಿಕೆಟ್ ಸ್ಟಾರ್ಟ್ ಆಯಿತು. ಕ್ರಿಕೆಟ್ ಮುಗಿಸ್ಕೊಂಡು ಊಟ ಕೊಡ್ತಾಯಿದ್ರು. ಎಲ್ಲ ಊಟ ಮಾಡೋಣ ಅಂತ ಹೋಗಿದ್ವಿ. ಊಟದಲ್ಲಿ ಪಲಾವ್ ಮತ್ತು ಮೊಸರು ಗೊಜ್ಜು ಕೊಟ್ಟಿದ್ರು. ಎಲ್ಲ ಊಟ ಎಂಜಾಯ್ ಮಾಡ್ತಿದ್ವಿ. ಚೆನ್ನಾಗಿತ್ತು ಊಟ. ಏನಿಲ್ಲ, ಊಟ ಮುಗಿಸ್ಕೊಂಡು ಬಂದು ಕ್ರಿಕೆಟ್ ನೋಡೋಣ ಅಂತ ಕೂತಿದ್ವಿ. ಕ್ರಿಕೆಟ್ ಮುಗಿದ ತಕ್ಷಣವೇ ಮತ್ತೆ ಅಲ್ಲೇ ಪಾರ್ಕ್ ಇತ್ತು. ಪಾರ್ಕಲ್ಲಿ ಹೋಗಿ ಕೂತ್ಕೊಂಡು ಚಿಪ್ಸ್ ತಿಂತ ಲೂಡೋ ಆಡ್ಕೊಂಡು ಅಲ್ಲೇ ಎಂಜಾಯ್ ಮಾಡಿಕೊಂಡು ಎಲ್ಲ ಕೂತಿದ್ವಿ. ಚಿಪ್ಸ್ ತಿನ್ಕೊಂಡು ಲೂಡೋಕ್ಕೆ ಆಟ ಆಡ್ತಿದ್ದೀವಿ ನೋಡಿ. ಚಿಪ್ಸ್ ತೋರಿಸ್ತೀನಿ ನಾನು. ಕಾಂಚನ ಇವಳ ಚಿಪ್ಸ್ ತಂದಿದ್ದು. ಇವರ 4 ಜನ ಲೂಡೋ ಆಡ್ತಾವ್ರೆ. ಹಾಗೆ ಅನೌನ್ಸ್ಮೆಂಟ್ ಮತ್ತು ಟಗ್ ಬಾರ್ ನಡೀತಿದೆ ಅಂತ ಟಗ್ ಬಾರ್ ನೋಡೋಣ ಅಂತ ಹೋದ್ವಿ. ಟಗ್ ಬಾರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಸುಸ್ತಾಗಿತ್ತು. ಮನೆಗೆ ರೀಚ್ ಆಗಾಯಿತು. ಇವತ್ತಿಗೆ ಇಷ್ಟೇ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.